ನಮಸ್ಕಾರ ಎಲ್ರಿಗೂ. ಇವತ್ತು ಹೆಲ್ತ್ ಬಗ್ಗೆ ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ಮಾತಾಡೋಣ. ನಾವು ಹೆಲ್ತ್ ಇಂಪಾರ್ಟೆಂಟ್ ಅಂತ ಮಾತಾಡ್ತಾ ಇದ್ದೀವಿ ಅಂದರೆ ಹೆಲ್ತ್ ಚೆನ್ನಾಗಿ ಇಟ್ಕೊಂಡ್ರೆ ಆ್ಯಕ್ಚುಲಿ ನಮ್ಮ ಎನರ್ಜಿ ಲೆವೆಲ್ ಚೆನ್ನಾಗಿರುತ್ತೆ ಆ್ಯಂಡ್ ಕಾಯಿಲೆಗಳಿಂದ ಮುಕ್ತರಾಗ್ಬೋದು, ಸ್ಟ್ರೆಸ್ ಕಡಿಮೆ ಮಾಡ್ಕೋಬೋದು, ಒಂದು ಕ್ವಾಲಿಟಿ ಲೈಫ್ನ ಲೀಡ್ ಮಾಡ್ಬೋದು. ಅದಕ್ಕೋಸ್ಕರ ನಮಗೆ ಹೆಲ್ತ್ ವೆರಿ ಇಂಪಾರ್ಟೆಂಟ್. ಹೆಲ್ತು ಮತ್ತು ಟೈಮ್ ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳಿದೆ ಅಂದರೆ ಹೆಲ್ತ್ ಒಂದ್ಸಲ ನಮ್ಮ ಲೈಫಲ್ಲಿ ಎರಡೂ ಅಷ್ಟೇ, ಹೆಲ್ತು ಮತ್ತು ಟೈಮ್ ಎರಡೂ ಒಂದ್ಸಲ ನಮ್ಮ ಲೈಫಲ್ಲಿ ಕಳ್ಕೊಂಡ್ವಿ ಮತ್ತೆ ಪಡೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಮತ್ತು ಟೈಮ್ ಮ್ಯಾನೇಜ್ಮೆಂಟ್. ಸೊ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ನಾವು ಒಂದು ಪ್ರಾಪರ್ ಪ್ಲಾನಿಂಗ್ ಮಾಡಬೇಕು, ಅದನ್ನು ಆರ್ಗನೈಸ್ ಮಾಡಬೇಕು. ಸೊ ಯಾವಾಗ ನಾವು ಆ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡ್ತೀವೋ ನಮ್ಮಲ್ಲಿ ಇರುವಂಥ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಅದು ಪ್ಲಾನಿಂಗ್ ಅಂತ ಬಂದಾಗ ಡೈಲಿ ಪ್ಲಾನಿಂಗು, ವೀಕ್ಲಿ ಪ್ಲಾನಿಂಗು, ಮತ್ತು ಮಂತ್ಲಿ ಪ್ಲಾನಿಂಗು, ಮತ್ತು ಇಯರ್ಲಿ ಪ್ಲಾನಿಂಗ್. ಸೊ ಈ ಥರ ಸ್ಟೆಪ್ ಬೈ ಸ್ಟೆಪ್ ನಾವು ಪ್ಲ್ಯಾನ್ ಮಾಡ್ಕೋಬೇಕು. ಅವಾಗ ಟೈಮು ನಮಗೆ ಯುಟಿಲೈಸ್ ಆಗುತ್ತೆ. ಡೂಯಿಂಗ್ ದ ರೈಟ್ ವರ್ಕ್ ಅಟ್ ದ ರೈಟ್ ಟೈಮ್ ಅಂತ ಹೇಳ್ತಾರೆ. ಅಂದರೆ ನಾವು ಕರೆಕ್ಟಾಗಿ ನಮ್ಮ ಕೆಲಸನ ಟೈಮ್ ಪ್ರಕಾರವಾಗಿ ಮಾಡಬೇಕು. ಇಂಪಾರ್ಟೆಂಟ್ ಆಫ್ ಟೈಮ್ ಮ್ಯಾನೇಜ್ಮೆಂಟ್ ಅಂತ. ಸೊ ಯಾಕೆ ಇಂಪಾರ್ಟೆಂಟು ನಮ್ಮ ಟೈಮು ಅಂತಂತ ಬಂದಾಗ ಇನ್ಕ್ರೀಸಿಂಗ್ ಪ್ರೊಡಕ್ಟಿವಿಟಿ, ಅಂದರೆ ಕಡಿಮೆ ಟೈಮಲ್ಲಿ ಹೆಚ್ಚು ಕೆಲಸ ಮಾಡ್ಬೋದು. ಸೊ ಅವಾಗ ಏನಾಗುತ್ತೆ, ನಮಗೆ ಎನರ್ಜಿ ಸೇವ್ ಆಗುತ್ತೆ, ಮತ್ತು ಡಿಸಿಪ್ಲಿನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಮತ್ತು ಲೈಫ್ ಬ್ಯಾಲೆನ್ಸ್ ಆಗುತ್ತೆ, ಕ್ರಿಯೇಟಿವಿಟಿಯಾಗಿ ವರ್ಕ್ ಮಾಡ್ಬೋದು. ಹೆಲ್ತ್ ಪ್ಲಸ್ ಟೈಮ್ ಈಕ್ವಲ್ಸ್ ಸಕ್ಸಸ್ ಅಂತ ಹೇಳ್ತಾರೆ. ಸೊ ನಾವು ಪ್ಲ್ಯಾನ್ ಮಾಡಬೇಕು, ಹೆಲ್ತಿ ಹ್ಯಾಬಿಟ್ಸ್ನ ಪ್ಲ್ಯಾನ್ ಮಾಡಬೇಕು ರೆಗ್ಯುಲರ್ ಆಗಿ. ಸೊ ಅದರಿಂದ ನಮ್ಮ ರೆಗ್ಯುಲರ್ ಶೆಡ್ಯೂಲ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಅದ್ರ ಜೊತೆಗೆ ವರ್ಕ್ನ ಬ್ಯಾಲೆನ್ಸ್ ಮಾಡ್ಬೋದು, ರೆಸ್ಟ್ನ ಬ್ಯಾಲೆನ್ಸ್ ಮಾಡ್ಬೋದು. ಹೆಲ್ತು ಮತ್ತು ಟೈಮ್ ಎರಡು ಇವತ್ತು ನಾವೇನು ಡಿಸ್ಕಷನ್ ಮಾಡಿದ್ದೀವೋ, ಸೊ ಇದು ಬಂದು ಪ್ರೈಸ್ಲೆಸ್, ಬೆಲೆ ಕಟ್ಟಕ್ಕೆ ಆಗೋದೇ ಇಲ್ಲ. ಸೊ ಈ ಎರಡನ್ನೂ ಮ್ಯಾನೇಜ್ ಮಾಡಬೇಕು. ಯಾಕೆ ಮ್ಯಾನೇಜ್ ಮಾಡಬೇಕು ಅಂದರೆ ಒಂದು ಸಕ್ಸಸ್ಫುಲ್ ಲೈಫ್ನ ಲೀಡ್ ಮಾಡೋದಕ್ಕೆ ವೆರಿ ಇಂಪಾರ್ಟೆಂಟ್. ಸೊ ಸ್ಟಾರ್ಟ್ ಟುಡೇ ಆ್ಯಂಡ್ ಸ್ಟಾರ್ಟ್ ಕನ್ಸಿಸ್ಟೆನ್ಸಿ. ಇದೇ ಥರ ವಿಡಿಯೋಸ್ ಮತ್ತು ಟಿಪ್ಸ್ ನಿಮಗೆ ಬೇಕು ಅಂದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.